ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಫೆಸ 6ನೇ ಅಧ್ಯಾಯ 11ರಲ್ಲಿ ನಾವು ನೋಡುವುದಾದರೆ, ಎಫೆಸದಲ್ಲಿ ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಇಲ್ಲಿ ಒಂದು ಸೈತಾನನ ತಂತ್ರ ಮತ್ತು ಉಪಾಯಗಳು, ಅದನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವಂಥ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳೋದು. ಹಾಗಂದ್ರೆ ಏನು? ನಮ್ಮಲ್ಲಿ ಅನೇಕರು ಈ ವಚನವನ್ನು ಕೇಳಿಸಿಕೊಂಡಿದ್ದೇವೆ. ಈ ವಚನದಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣ ಒಂದು, ಎರಡನೇದು ನೀತಿ ಎಂಬ ವಜ್ರ ಕವಚ. ಒಂದು ರಕ್ಷಣೆ, ಇನ್ನೊಂದು ನೀತಿ, ಇನ್ನೊಂದು ಶಿರಸ್ತ್ರಾಣ, ಇನ್ನೊಂದು ವಜ್ರ ಕವಚ. ಈ ಯುದ್ಧದ ಉಪಕರಣಗಳನ್ನು ಧರಿಸಿಕೊಂಡ ಮೊದಲ ವ್ಯಕ್ತಿ ಯಾರಪ್ಪ ಅನ್ನೋದಾದರೆ, ಯಾರು ಅಂದರೆ ಯೇಸುವೇ ಎಂಬ ವಿಷಯ ನಿಮಗೆ ತಿಳಿಯುತ್ತದೆ. ಯೆಶಾಯ 59ನೇ ಅಧ್ಯಾಯ 16-17 ನಾವು ನೋಡುವುದಾದರೆ, ಅಲ್ಲಿ ನಾವು ನೋಡ್ತೇವೆ, ಆಗ ಉದ್ಧಾರಕನಾದ ಯಾವ ಪುರುಷನೂ ಇಲ್ಲ ಎಂಬುದನ್ನು ಕಂಡು ಕರ್ತನು ಸ್ತಬ್ಧನಾದನು. ಆಗ ಆತನ ಸ್ವ ಹಸ್ತವೇ ಆತನಿಗೆ ರಕ್ಷಣೆಯ ಸಾಧನವಾಯಿತು. ಆತನು ನೀತಿಯನ್ನು ವಜ್ರ ಕವಚವನ್ನಾಗಿ ತೊಟ್ಟು ತನ್ನ ತಲೆಯ ಮೇಲೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡನು. ಒಂದು ಆತನೇನು ಮಾಡ್ದ ಅಂತಂದರೆ, ನೀತಿ ಎಂಬ ವಜ್ರ ಕವಚವನ್ನು ತೊಟ್ಕೊಳ್ತಾನೆ. ಅದರೊಟ್ಟಿಗೆ ಆತನ ತಲೆಯ ಮೇಲೆ ರಕ್ಷಣೆ ಎಂಬುವಂಥ ಒಂದು ಶಿರಸ್ತ್ರಾಣವನ್ನು ಧರಿಸಿಕೊಳ್ತಾನೆ. ಯೇಸುವಿನ ಕುರಿತಾದ ಈ ಹಳೆಯ ಒಡಂಬಡಿಕೆಯ ಪ್ರವಾದನೆಯನ್ನು ಪೌಲ ಎಫೆಸದವರಿಗೆ ಬರೆದಂಥ ಆ ಪತ್ರಿಕೆ 6ರಲ್ಲಿ ಪ್ರಸ್ತಾಪಿಸ್ತಾನೆ. ಇಲ್ಲಿ ಆಶ್ಚರ್ಯಕರವಾದಂಥ ಒಂದು ಸಂಗತಿ ಏನಪ್ಪ ಅಂತಂದರೆ, ಯೇಸು ದೇವರ ಮುಂದೆ ನಮಗಾಗಿ ವಿಜ್ಞಾಪನೆ ಮಾಡುವುದಕ್ಕಾಗಿ ಈ ಸರ್ವ ಆಯುಧಗಳನ್ನು ಧರಿಸಿಕೊಂಡನು ಎಂದು ಈ ವಚನದಲ್ಲಿ ಹೇಳಲಾಗಿದೆ. ಅದಲ್ಲದೆ ಈಗ ಆತನು ತನ್ನ ಮಾದರಿಯನ್ನು ನಾವು ಅನುಸರಿಸುವಂತೆ ನಮಗೆ ಕರೆ ನೀಡುತ್ತಾನೆ. ಪ್ರಿಯರೇ, ದಿನನಿತ್ಯದಲ್ಲಿ ಆ ದಿನನಿತ್ಯದ ಜೀವಿತದಲ್ಲಿ ನಾವು ಈ 2 ವಸ್ತ್ರಗಳನ್ನು ಧರಿಸಬೇಕು ಎಂಬುದು ಆತನ ಇಚ್ಛೆ ಆಗಿದೆ. ಯಾಕೆ ಧರಿಸಬೇಕು ಅಂದರೆ, ನಮ್ಮನ್ನು ನಾವು ಕಾಯ್ದುಕೊಳ್ಳುವುದಕ್ಕೆ, ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ, ನಾವು ಆತನೊಂದಿಗೆ ಇಜ್ಜೋಡಾಗಿ ಓಟ ಮಾಡುವುದಕ್ಕೆ ನಾವು ಕಾಯ್ದುಕೊಳ್ಳಬೇಕಾಗಿದೆ. ಅಲ್ಲೇ ಇಬ್ರಿಯ 7ನೇ ಅಧ್ಯಾಯ 25 ನೀವು ನೋಡಿ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಪ್ರಿಯರು, ಇಲ್ಲಿ ಗಮನಿಸಿ, ನೀವು ಮುಖ್ಯವಾಗಿ ನಾವೇನು ನೋಡ್ತೇವೆ, ಮೊದಲನೇದೇನು ಮಾಡ್ತಾನೆ, ದೇವರ ಬಳಿಗೆ ಬರುವವರನ್ನು ಆತನು ಏನು ಮಾಡ್ತಾನಪ್ಪ ಅಂತಂದರೆ, ಆತನು ರಕ್ಷಿಸ್ತಾನೆ. ಆತನೇನು ಮಾಡ್ತಾನಂತಂದರೆ, ಆತನು ರಕ್ಷಿಸ್ತಾನೆ. ಮೊದಲನೇದಾಗಿ ಆತನು ರಕ್ಷಿಸುವವನಾಗಿದ್ದಾನೆ. ಎರಡನೇದನ್ನು ನಾವು ನೋಡುವುದಾದರೆ, ವಿಜ್ಞಾಪನೆ ಮಾಡುವುದಕ್ಕಾಗಿ ಯಾರು ವಿಜ್ಞಾಪನೆ ಮಾಡ್ತಾರೋ ಅವರಿಗೆ ಏನು ಮಾಡ್ತಾರಂತಂದರೆ, ಯಾರು ವಿಜ್ಞಾಪನೆ ಮಾಡ್ತಾರೋ ಅವರು ಯಾವಾಗಲೂ ಬದುಕುವವರಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಎಷ್ಟು ಒಳ್ಳೆಯ ದೇವರಲ್ಲವೇ ಯೇಸು ಸ್ವಾಮಿ! ಬಹಳ ಒಳ್ಳೆಯ ದೇವರು. ನಾವು ಆತನನ್ನು ಕರಿಬೇಕು ಅಷ್ಟೇ. ಅಪ್ಪ, ನಾನು ಈ ಸಮಸ್ಯೆಯಲ್ಲಿದ್ದೇನಪ್ಪ, ದೇವರೇ ನೀ ಬಾ ಸ್ವಾಮಿ, ನೀನು ಬಂದು
ಈ ಸಮಸ್ಯೆಯಿಂದ ಬಗೆಹರಿಸಪ್ಪ ಅಂತ ನಾವು ಕರೆದರೆ ಸಾಕು, ಕರ್ತನ ಬಂದು ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ, ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ, ಮೊಮ್ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಅವರ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ತವು ದೇವರ ರಕ್ಷಣೆ ಎಂಬ ವಸ್ತ್ರವನ್ನು ಯೇಸುವೆ ನಿಮ್ಮ ರಕ್ತದ ಮೂಲಕ ಅವರು ಧರಿಸಿಕೊಳ್ಳಲಿ ದೇವರೇ. ಆ ರಕ್ಷಣೆಯ ವಸ್ತ್ರ ಆ ಮಕ್ಕಳನ್ನು ಮುಟ್ಲಿ ಸ್ವಾಮಿ. ಅವರ ಹೃದಯಗಳು ಪರಿವರ್ತನೆ ಆಗಲಿ ಸ್ವಾಮಿ, ಅವರ ಕುಟುಂಬಗಳು ಪರಿವರ್ತನೆ ಆಗಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ.